ಇಲಾಖಾ ಸ್ಥಾಯಿ ಸಮಿತಿಗಳು ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಡಿಆರ್ಎಸ್ಸಿಎಸ್ ಎನ್ನುವುದು ಭಾರತೀಯ ಸಂಸದೀಯ ವ್ಯವಸ್ಥೆಯ ಅತ್ಯಂತ ಪ್ರಮುಖ ಅಂಗಗಳಾಗಿವೆ. ಇವು ಸಂಸತ್ತಿನ ಕಾರ್ಯದಕ್ಷತೆಯನ್ನು ಹೆಚ್ಚಿಸಲು ಮತ್ತು ವಿವಿಧ ಸರ್ಕಾರಿ ಇಲಾಖೆಗಳ ಮೇಲೆ ನಿಗಾ ಇಡಲು ರಚಿಸಲಾದ ವಿಶೇಷ ಸಮಿತಿಗಳಾಗಿವೆ. ಇದರ ಬಗ್ಗೆ ಸರಳವಾದ ವಿವರಣೆ ಇಲ್ಲಿದೆ. ಇಲಾಖಾ ಸ್ಥಾಯಿ ಸಮಿತಿಗಳು ಎಂದರೇನು? ಸಂಸತ್ತು ಗಾತ್ರದಲ್ಲಿ ದೊಡ್ಡದಿರುವುದರಿಂದ ಮತ್ತು ಸಮಯದ ಅಭಾವ ಇರುವುದರಿಂದ ಪ್ರತಿಯೊಂದು ಮಸೂದೆಯನ್ನು ಅಥವಾ ಇಲಾಖೆಯ ವೆಚ್ಚಗಳನ್ನು ವಿವರವಾಗಿ ಚರ್ಚಿಸಲು ಸಾಧ್ಯವಾಗುವುದಿಲ್ಲ. ಈ ಕಾರಣಕ್ಕಾಗಿ 1993ರಲ್ಲಿ ಇಲಾಖಾ ಸ್ಥಾಯಿ ಸಮಿತಿಗಳ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ರಚನೆ: ಪ್ರಸ್ತುತ 24 ಇಲಾಖಾ ಸ್ಥಾಯಿ ಸಮಿತಿಗಳಿವೆ. ಸದಸ್ಯರು: ಪ್ರತಿಯೊಂದು ಸಮಿತಿಯಲ್ಲಿ ಒಟ್ಟು 31 ಸದಸ್ಯರಿರುತ್ತಾರೆ. 21 ಸದಸ್ಯರು ಲೋಕಸಭೆಯಿಂದ ಮತ್ತು 10 ಸದಸ್ಯರು ರಾಜ್ಯಸಭೆಯಿಂದ. ಅಧಿಕಾರಾವಧಿ: ಈ ಸಮಿತಿಗಳ ಅವಧಿ 1 ವರ್ಷವಾಗಿರುತ್ತದೆ. ಇಲಾಖಾ ಸ್ಥಾಯಿ ಸಮಿತಿಗಳ ಪ್ರಮುಖ ಕಾರ್ಯಗಳು. ಈ ಸಮಿತಿಗಳು ಸರ್ಕಾರದ ಹೊಣೆಗಾರಿಕೆಯನ್ನು ಖಚಿತಪಡಿಸಲು ಈ ಕೆಳಗಿನ ಕೆಲಸಗಳನ್ನು ಮಾಡುತ್ತವೆ. 1. ಅನುದಾನದ ಬೇಡಿಕೆಗಳ ಪರಿಶೀಲನೆ. ಪ್ರತಿ ವರ್ಷ ಬಜೆಟ್ ಮಂಡನೆಯಾದ ನಂತರ ವಿವಿಧ ಇಲಾಖೆಗಳು ಕೇಳುವ ಹಣದ ಬೇಡಿಕೆಗಳನ್ನು ಡಿಮಾಂಡ್ಸ್ ಫಾರ್ ಗ್ರಾಂಟ್ಸ್ ಈ ಸಮಿತಿಗಳು ಕೂಲಂಕಷವಾಗಿ ಪರಿಶೀಲಿಸುತ್ತವೆ ಮತ್ತು ವರದಿಯನ್ನು ಸಲ್ಲಿಸುತ್ತವೆ. 2. ಮಸೂದೆಗಳ ಪರಿಶೀಲನೆ. ಸರ್ಕಾರವು ಮಂಡಿಸುವ ಪ್ರಮುಖ ಮತ್ತು ಸಂಕೀರ್ಣವಾದ ಮಸೂದೆಗಳನ್ನು ಬಿಲ್ಸ್ ಹೆಚ್ಚಿನ ಚರ್ಚೆಗಾಗಿ ಈ ಸಮಿತಿಗಳಿಗೆ ಕಳುಹಿಸಲಾಗುತ್ತದೆ. ಸಮಿತಿಯು ತಜ್ಞರ ಮತ್ತು ಸಾರ್ವಜನಿಕರ ಅಭಿಪ್ರಾಯಗಳನ್ನು ಪಡೆದು ವರದಿ ನೀಡುತ್ತದೆ. 3. ವಾರ್ಷಿಕ ವರದಿಗಳ ಪರಿಶೀಲನೆ. ಆಯಾ ಸಚಿವಾಲಯಗಳು ಅಥವಾ ಇಲಾಖೆಗಳ ವಾರ್ಷಿಕ ವರದಿಗಳನ್ನು ಪರಿಶೀಲಿಸಿ ಅವುಗಳ ಸಾಧನೆ ಮತ್ತು ನ್ಯೂನತೆಗಳನ್ನು ಗುರುತಿಸುತ್ತವೆ. 4. ದೀರ್ಘಾವಧಿ ನೀತಿಗಳ ಚರ್ಚೆ. ಸರ್ಕಾರದ ಯಾವುದಾದರೂ ನಿರ್ದಿಷ್ಟ ನೀತಿ ಅಥವಾ ವಿಷಯದ ಬಗ್ಗೆ ಸಂಸತ್ತಿನಲ್ಲಿ ಮಂಡಿಸಲಾದ ದಾಖಲೆಗಳನ್ನು ಇವು ಪರಿಶೀಲಿಸುತ್ತವೆ. ಈ ಸಮಿತಿಗಳ ಪ್ರಾಮುಖ್ಯತೆ ಏನು? ಇವು ಪಕ್ಷಾತೀತವಾಗಿ ಕೆಲಸ ಮಾಡುತ್ತವೆ. ಇಲ್ಲಿ ರಾಜಕೀಯ ಭಾಷಣಗಳಿಗಿಂತ ಹೆಚ್ಚಾಗಿ ವಿಷಯದ ಚರ್ಚೆಗೆ ಒತ್ತು ನೀಡಲಾಗುತ್ತದೆ. ಸಚಿವರು ಈ ಸಮಿತಿಗಳಲ್ಲಿ ಸದಸ್ಯರಾಗಲು ಸಾಧ್ಯವಿಲ್ಲ. ಇದು ಇಲಾಖೆಯ ಮೇಲೆ ಮುಕ್ತವಾದ ನಿಗಾ ಇಡಲು ಸಹಾಯ ಮಾಡುತ್ತದೆ. ಸಂಸತ್ತಿಗೆ ಇಲಾಖೆಗಳ ಮೇಲೆ ಆರ್ಥಿಕ ಮತ್ತು ಆಡಳಿತಾತ್ಮಕ ನಿಯಂತ್ರಣ ಸಾಧಿಸಲು ಇದು ದೊಡ್ಡ ಶಕ್ತಿಯಾಗಿದೆ. ಈ ಸಮಿತಿಗಳ ವರದಿಗಳು ಕೇವಲ ಸಲಹಾತ್ಮಕವಾಗಿದ್ದರೂ ಅಡ್ವೈಸರಿ ಸರ್ಕಾರವು ಇವುಗಳನ್ನು ಗಂಭೀರವಾಗಿ ಪರಿಗಣಿಸುತ್ತದೆ.